ಸರ್ ನಾವು ಯಾವುದೇ ಇಲೆಕ್ಷನ್ ಇದಕ್ಕಿಂತ ಮುಂಚೆ ಕಂಟೆಸ್ಟ್ ಮಾಡಿಲ್ಲ. ಈಗ ಮಾಡಬೇಕು ಅಂತ ಹೇಳಿ ನಾವು ಒಂದು ಅಭಿಲಾಷೆಯನ್ನು ಹೊತ್ಕೊಂಡಿದ್ದೀವಿ ಸರ್. ನಿನ್ನೆ ಆಲ್ರೆಡಿ ಚುನಾವಣೆ ನಮ್ಮ ಕರ್ನಾಟಕ ಸರ್ಕಾರ ಘನವೆತ್ತ ಸರ್ಕಾರ ಏನು ಮಾಡಿದೆ, ನಿನ್ನೆ ಮತ್ತು ಇವತ್ತು ದಿನಾಂಕವನ್ನು ನಾಮಿನೇಷನ್ಗಾಗಿ ಪ್ರಕಟಣೆ ಮಾಡಿದೆ. ಆದರೆ ಇಲ್ಲಿ ಬಂದು ನಾವು ಪ್ರಸ್ತುತ ಸ್ಥಿತಿಯಲ್ಲಿ ನೋಡಿದಾಗ ಯಾವುದೇ ಇಲ್ಲಿ ನಮಗೆ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿಲ್ಲ, ಅಷ್ಟೇ ಮತದಾರ ಪಟ್ಟಿಯನ್ನು ಕೂಡ ಕೊಟ್ಟಿಲ್ಲ. ಹಾಗೆ ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. ನಾವು ರಾಜ್ಯಾಧ್ಯಕ್ಷರಿಗೂ ಕಾಲ್ ಮಾಡಿದಾಗ ಕೂಡ ಅವರು ನಮ್ಮ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಸಾರಾಸಗಟವಾಗಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಎಲ್ಲೋ ಒಂದು ಕಡೆ ಇದು ನೋಡಿ, ನೀವು ಹೇಳ್ತಾರೋ ಮಾತು ನೋಡಿದ್ರೆ ಎಲ್ಲೋ ಒಂದೇ ಕಡೆ ಆಗ್ತದೆ ಅಂತ. ಯಾರಾದರೂ ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು? ಸರ್, ನಮ್ಮ ಶಿಕ್ಷಕರು ಬಂದುಬಿಟ್ಟು ನ್ಯಾಯಸಮ್ಮತವಾಗಿ ನಿಂತಿದ್ದಾರೆ. ಬಟ್ ಇದರಿಂದ ಪಂಗಡಗಳು ಆಗಿದ್ದಾವೆ. ಪಂಗಡಗಳು ನಮ್ಮ ಪ್ರಭಾವಿ ಜಿಲ್ಲಾಧ್ಯಕ್ಷರು ಏನು ಮಾಡಿದ್ದಾರೆ ಅಂದರೆ, ತಮಗೆ ಯಾವ ಬೆದರಿಕೆ ಇದೆಯೋ ನನಗೆ ಗೊತ್ತಿಲ್ಲ, ಹಾಗಾಗಿ ಅವರು ತಮ್ಮದೇ ಆದ ಒಂದು ಪಂಗಡವನ್ನು ಒಂದು ಕಡೆ ಕಟ್ಕೊಂಡು ನಮ್ಮನ್ನು ಅನ್ಯಾಯವಾಗಿ ಇಲ್ಲಿ ತಂದು ನಿಲ್ಲಿಸಿದ್ದಾರೆ ಸರ್. ನಮಗೆ ಚುನಾವಣೆಗೆ ನಾಮಿನೇಷನ್ ಮಾಡೋಕ್ಕೆ ನಮ್ಗೆ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ಅವ್ರದ್ದೇ ಆದ ಜನನ ಅವರು ಆರಿಸಬೇಕು ಅನ್ನೋ ಅವ್ರು. ಹೌದು ಸರ್, ಅವರು ಅವಿರೋಧವಾಗಿ ಒಮ್ಮೆ ಸಂಜೆ ಅದನ್ನು ಪ್ರಸ್ತಾಪ ಪಡಿಸ್ಬೇಕು ಅನ್ನೋ ಇದೇನೋ ನಮಗೆ ಗೊತ್ತಿಲ್ಲ ಸರ್. ಆದರೆ ನಾವು ಎಲ್ಲರೂ ಇವತ್ತು 20 ಜನ ಆಕಾಂಕ್ಷಿಗಳು ಇಲ್ಲಿ ನಿಂತಿದ್ದೀವಿ. ನಮಗೆ ಯಾರಿಗೂ ಕೂಡ ಆ ಚುನಾವಣೆಗೆ ಸ್ಪರ್ಧಿಸಲೇ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದು ವೇಳೆ ನೀವು ಸ್ಪರ್ಧಿಸಲೇ ಅವ್ರಿಗೆ ಏನಾದರೂ ಅವ್ರು ವಿನ್ ಆಗಿದೆ ಅಂತ ಘೋಷಣೆ ಮಾಡಿದ್ರೆ ಯಾವ ಥರ ಇರುತ್ತೆ ಮುಂದಿನ ಹೋರಾಟ? ಸರ್, ನಾವು ಸಾರಾಸಗಟವಾಗಿ ಹೇಳ್ತೀವಿ, ಇದನ್ನು ಅಶಿಸ್ತು ಅಂತ ಹೇಳಿ ನಾವು ಮಾನ್ಯತೆ ಮಾಡಬೇಕಂತೇಳಿ ನಾವು ಘನವೆತ್ತ ನಮ್ಮ ರಾಜ್ಯ ಸರ್ಕಾರದ ರಾಜ್ಯಾಧ್ಯಕ್ಷರಿಗೂ ಕೂಡ ಇದನ್ನು ಮನವಿ ಕೊಡ್ತೀವಿ. ಅಷ್ಟೇ ಅಲ್ಲ, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕಾ ಎಲ್ಲ ಅಧಿಕಾರಿಗಳು ಕೂಡ ಇದು ಮನಮುಟ್ಟಿಸ್ತೀವಿ. ಅಷ್ಟೇ ಅಲ್ಲ, ನಮ್ಮ ಇಡೀ ತಾಲೂಕಿನ ಶಿಕ್ಷಕರು ಕೂಡ ಇದು ಮನಗಾಣುವಂತೆ ನೀವು ಮೀಡಿಯಾದವರು ಕೂಡ ನಾವು ಕೂಡ ಗಮನ ಕೊಡಬೇಕು. ನಮ್ಮ ಕಡೆಯಿಂದ ಇರಲಿ ಮೇಡಮ್. ಈಗ ನೀವು ಇದು ಆಗಲಿಲ್ಲ ಅಂದ್ಕೊಳ್ಳಿ, ನೀವೆಲ್ಲ ಆಲ್ರೆಡಿ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತಂದರೆ DC ಅವರು ಆರ್ಡರ್ ಕೊಟ್ಟರು, ಇವರು ತೊಗೊತಾ ಇಲ್ಲ ಅಂದರೆ ಮುಂದಿನ ನಡೆ ಏನಿರುತ್ತೆ ಅಂತ ನಾಳೆ ನೀವು? ಸರ್, ಮುಂದಿನ ನಡೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದೀವಿ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತೂ ನಾವು ಕೇಳಿದ್ದೀವಿ. ಇದನ್ನು ನಾವು ಕೋರ್ಟಿಗೆ ಹೋಗ್ತೀವಿ. ಇದಕ್ಕೆ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸುವರ್ಣ ರಾಠೋಡ್, ಲಕ್ಷ್ಮೀನಗರ ಶಾಲೆ, ಯಾದಗಿರಿ ಜಿಲ್ಲೆ. ಓಕೆ ಸರ್.